ಹಾಯ್ ಹಲೋ ನಮಸ್ತೆ. ಸೊ ನಾನು ಟೈಮ್ ಕೀಪ್ ಅಪ್ ಮಾಡೋಕ್ಕೋಸ್ಕರ ಲೆಂದಿ ಆಗಬಾರ್ದು ಅಂತ ಟೈಮ್ ಲ್ಯಾಪ್ಸಲ್ಲಿ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಗೆಟ್ ರೆಡಿ ವಿತ್ ಮೀ ಯೂಸಿಂಗ್ ಮ್ಯಾಕ್ ಬ್ಯೂಟಿ ಪ್ರಾಡಕ್ಟ್ಸ್. ನಾನು ಫಸ್ಟಿಗೆ ಇಲ್ಲಿ ಹಿಮಾಲಯ ಮಾಯ್ಶ್ಚರೈಸರ್ ಹಾಕ್ಕೊಂಡೆ ಆ್ಯಂಡ್ ಈಗ ಲ್ಯಾಕ್ಮಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಈಗ ನಾನು ಮ್ಯಾಕ್ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತೆಲ್ಲ ಮ್ಯಾಕ್ ಬ್ಯೂಟಿ ಪ್ರಾಡಕ್ಟ್ನ ಯೂಸ್ ಮಾಡ್ಕೊಂಡು ನಾನು ಗೆಟ್ ರೆಡಿ ಆಗ್ತಾ ಇದ್ದೀನಿ ಒಂದು ಫಂಕ್ಷನಿಗೆ. ಈಗ ಮ್ಯಾಕ್ ಫೌಂಡೇಶನ್, ಸೊ ಇದನ್ನು ಡಾಟಾಗಿ ಇಡ್ತಾ ಇದ್ದೀನಿ. ಇದು ಫುಲ್ ಕವರೇಜ್ ಫೌಂಡೇಶನ್ ಅಂತೂ ಅಲ್ಲ, ಜಸ್ಟ್ ನ್ಯಾಚುರಲ್ ಮೇಕಪ್ ಲುಕ್ ಕೊಡುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು, ಇದು ಹಚ್ಚಿದರೆ ಹಚ್ಚಿದಂಗೆ ಅನಿಸಲ್ಲ. ಸೇಮ್ ನ್ಯಾಚುರಲ್ ನಿಮ್ಮ ಸ್ಕಿನ್ ಟೋನ್ ಏನಿರುತ್ತೆ ಸ್ವಲ್ಪ ಲೈಟಾಗಿ ಒಂಥರ ಫೌಂಡೇಶನ್ ಲುಕ್ ಕೊಡುತ್ತೆ. ಆ್ಯಂಡ್ ಈಗ ನಾನು ಮ್ಯಾಕ್ ಅವ್ರದ್ದು ಸ್ಟ್ರೋಪ್ ಕ್ರೀಮ್ ಹಾಕ್ಕೊತಾ ಇದ್ದೀನಿ. ನಾನು ಮ್ಯಾಕ್ ಪ್ರಾಡಕ್ಟ್ಸ್ ಮತ್ತು ಬ್ಯೂಟಿ ಪ್ರಾಡಕ್ಟ್ಸ್ ಆ್ಯಂಡ್ ವಿತ್ ಪ್ರೈಸಸ್ ನಾನು ಒಂದು ವ್ಲಾಗಲ್ಲಿ ಹಾಕಿದ್ದೀನಿ, ನೀವು ಆ ವ್ಲಾಗ್ನ ಚೆಕ್ ಮಾಡ್ಬೋದು. ಆ್ಯಂಡ್ ಈಗ ನಾನು ಮ್ಯಾಕ್ ಕಾಂಪ್ಯಾಕ್ಟ್ ಪೌಡರ್ನ ಹಾಕ್ತಿದ್ದೀನಿ. ಕಾಂಪ್ಯಾಕ್ಟ್ ಪೌಡರ್ ಓಕೆ, ಸ್ವಲ್ಪ ನಂಗೆ ಇಷ್ಟ ಆಯಿತು ಬಿಕಾಸ್ ಫೌಂಡೇಶನಿಗೆ ಕಂಪೇರ್ ಮಾಡಿದರೆ ಕಾಂಪ್ಯಾಕ್ಟ್ ಪೌಡರ್ ಚೆನ್ನಾಗಿದೆ. ಆ್ಯಂಡ್ ಇದು ಮ್ಯಾಕ್ ಐ ಶ್ಯಾಡೋ ಪ್ಯಾಲೆಟ್ಸ್. ನಾನು ಅಷ್ಟು ಐ ಮೇಕಪ್ ಲೈಕ್ ಮಾಡ್ಕೊಳಲ್ಲ, ಲೈಟಾಗಿ ಅಷ್ಟೇ ಮಾಡಿಕೊಂಡೆ, ಪಿಂಕ್ ಶೇಡ್ ಹಾಕ್ಕೊಂಡೆ. ಈಗ ಮ್ಯಾಕ್ ಹೈಲೈಟರ್ ಹಾಕ್ಕೊತಿದ್ದೀನಿ. ಇದೊಂದು ಪ್ರಾಡಕ್ಟ್ ಸಿಕ್ಕಾಬಡೆ ಚೆನ್ನಾಗಿದೆ, ಬಟ್ ಹಾಗೆ ತುಂಬ ಎಕ್ಸ್ಪೆನ್ಸಿವ್ ಕೂಡ ಇದೆಲ್ಲ ಪ್ರಾಡಕ್ಟ್ಸ್. ಈಗ ನಾನು ಐ ಮೇಕಪ್ ಮಾಡ್ಕೊಂಡು ಬಂದೆ. ಅದು ಮಿರರ್ ನೋಡಿಕೊಂಡೇ ಮಾಡಬೇಕು, ಹಾಗಾಗಿ ಹೋಗಿ ನಾನು ಐಲೈನರ್ ಹಚ್ಕೊಂಡೆ. ಆ್ಯಂಡ್ ಹಿಂಗೆ ಮ್ಯಾಕ್ ಐಲೈನರೇ ಹಾಕ್ಕೊಂಡಿದ್ದು. ಆ್ಯಂಡ್ ಇದು ಮ್ಯಾಕ್ ಮಸ್ಕರ ಸೊ ಮರ್ತೋಗ್ತಿದೆ ವಾಯ್ಸ್ ಓವರ್ ಕೊಡಬೇಕಾದ್ರೆ. ಆ್ಯಂಡ್ ಈಗ ಐಬ್ರೋ ಪೆನ್ಸಿಲ್ ಹಾಕ್ಕೊಂಡು ಸ್ವಲ್ಪ ಐಬ್ರೋನ ಡಿಫೈನ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈಗ ಲಿಪ್ ಲೈನರ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಮರೂನ್ ಕಲರ್ ಲಿಪ್ ಲೈನರ್ ಹಾಕ್ಕೊಂಡೆ. ಆ್ಯಂಡ್ ಈಗ ಮ್ಯಾಕ್ ಲಿಪ್ಸ್ಟಿಕ್ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಬ್ಲೆಂಡ್ ಮಾಡ್ದಂಗೆ ನನಗೆ ಲಿಪ್ ಲೈನರ್ ಮತ್ತು ಲಿಪ್ಸ್ಟಿಕ್ ಒಂದೇ ಶೇಡ್ ಅನ್ನಿಸ್ತಿತ್ತು, ಅದು ಲಿಪ್ನ ಡಿಫೈನ್ ಮಾಡ್ತಿರ್ಲಿಲ್ಲ. ಹಾಗಾಗಿ ನಾನು ಏನು ಅಂದ್ಕೊಂಡೆ ಅಂದರೆ ಬೇರೆ ಸ್ವಲ್ಪ ಡಾರ್ಕ್ ಶೇಡ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಉಳಿದಿದ್ದು ಲಿಪ್ಸ್ಟಿಕ್ ಬ್ರಷಲ್ಲಿ ಇತ್ತಲ್ಲ, ಅದು ನಾನು ಐ ಶ್ಯಾಡೋ ಹಾಗೆ ಯೂಸ್ ಮಾಡಿದೆ. ಸೊ ನೋಡಿ, ಇಲ್ಲಿ ನಾನು ಸ್ವಲ್ಪ ಡಾರ್ಕ್ ಕಲರ್ ಲಿಪ್ ಲೈನರ್ ಹಾಕ್ಕೊಂಡೆ. ಈಗ So guys, get ready with me. Makeup is done. I have already got ready. And ಈಗ ನಾನು ಹೋಗಿ ನನ್ನ ಡ್ರೆಸ್ ಹಾಕೋ ಬರ್ತೀನಿ. ಸೊ ಫೈನಲ್ ಲುಕ್ ತೋರಿಸ್ತೀನಿ. Okay guys, today I'm wearing this dress. Pretty dress, blue color. ನಾನು ಯಾಕೆ ಪಿಂಕ್ ಶೇಡ್ನ ಚೂಸ್ ಮಾಡಿದೆ ಪಿಂಕ್ ಲಿಪ್ಸ್ಟಿಕ್ ಅಂದರೆ ಕಾಂಟ್ರಾಸ್ಟ್. ಇಲ್ಲೂ ಕೂಡ ಪಿಂಕ್ ಫ್ಲಾಶ್ ಇದೆ, ಬ್ರೈಟ್ ಪಿಂಕ್ ಫ್ಲಾಶ್. ಸೊ ಲೈಕ್ ಮ್ಯಾಚ್ ಆಗುತ್ತೆ. ನನ್ನ ಮೇಕಪ್ ನೋಡಿ ಸೂಟ್ ಆಗ್ತಿದೆ ಅಲ್ಲ ಈ ಡ್ರೆಸ್ಸಿಗೆ. ಸಿ ಹೌ ಪ್ರಿಟಿ ಇಟ್ ಇಸ್. ಸೊ ನಿಮಗೆ ಈ ಮೇಕಪ್ ಲುಕ್ ಇಷ್ಟ ಆದರೆ ಇವತ್ತು ನಾನು ಎಲ್ಲ ಲೈಕ್ ಮ್ಯಾಕ್ ಪ್ರಾಡಕ್ಟ್ನ ಯೂಸ್ ಮಾಡಿ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ. ಇದು ನ್ಯಾಚುರಲ್ ಲುಕ್ ಕೊಡುತ್ತೆ, ಫುಲ್ ಕವರೇಜ್ ಕೊಡೋಲ್ಲ. ದಿಸ್ ಫೌಂಡೇಶನ್ ಫುಲ್ ಕವರೇಜ್ ಇಲ್ಲ. ಜಸ್ಟ್ ಗಿವ್ ಮಿ 2 minutes. ಹಿಂಗೋಗಿ ಹಾಕಿ ಬರ್ತೀನಿ ಡ್ರೆಸ್ ಹಾಕೊಂಡು. ಓಕೆ, ಬಾಯ್. ಹಿಯರ್ ಐ ಆಮ್. ಎಷ್ಟೇ ದೊಡ್ಡವಳಾದರೂ ಎಷ್ಟೇ ದಪ್ಪ ಆದರೂ ನಾನು ಈ ಡ್ರೆಸ್ನ ಹಾಕೋಬೋದು ಅನಿಸುತ್ತೆ, ಬಿಕಾಸ್ ಅಷ್ಟು ಇದು ಫ್ರೀ ಇದೆ. ಸೊ ಐ ಆಮ್ ಗೋನ ಟೈ ದಿಸ್ ಆರ್ ಎಲ್ಸ್ ನಾನು ತುಂಬ ಲೈಕ್ ಚಬಿಯಾಗಿ ಕಾಣಿಸ್ತೀನಿ. ಈ ಡ್ರೆಸ್ಸಲ್ಲಿ ನಾನು ಸ್ವಲ್ಪ ದಪ್ಪ ಕಾಣಿಸ್ತೀನಿ ಬಿಕಾಸ್ ಈ ಡ್ರೆಸ್ ಇರೋದೇ ಹಾಗೆ. Now end ಸ್ಟಿಕ್ಕರ್ ಇಟ್ಕೊಳ್ಳೋಣ. ಸ್ಟಿಕ್ಕರ್ ಇಟ್ಕೊಳ್ಳೋದೇ ಕಷ್ಟ. ಓಕೆ, ಇಟ್ಸ್ ಪರ್ಫೆಕ್ಟ್. ಇನ್ನೊಂದು ಚೂರು ಕೆಳಗೆ ಬರಬೇಕಿತ್ತೇನು. ಈಗ ಮತ್ತೆ ಮೂವ್ ಮಾಡೋಕ್ಕೆ ಹೋದರೆ ಸರಿ ಹೋಗಲ್ಲ. ಮಾಮಾ ಐ ಆಮ್ ಇನ್ ಲವ್ ವಿತ್ ದ ಕ್ರಿಮಿನಲ್. ಸೊ ಸ್ವಲ್ಪ ಅಲ್ಲಿ ನಾನು ಪೌಡರ್ನ ಡ್ಯಾಬ್ ಮಾಡ್ತೀನಿ ಬಿಕಾಸ್ ಫಿಂಗರ್ಸ್ ಟಚ್ ಆಯ್ತಲ್ಲ ಮೇಕಪ್ ಇತ್ತು. ನಾ ಫೈನಲ್ ಐ ಹ್ಯಾವ್ ಟು ಡೂ ವಿತ್ ಮೈ ಹೇರ್ ಸ್ಟೈಲ್. I don't know what hairstyle to go with. ಹೇರ್ಸ್ಟೈಲ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಗೈಸ್. ಅಮ್ಮ ರೆಡಿನಾ?
ನಮ್ಮ ಮಮ್ಮಿ ರೆಡಿ ಆದಮೇಲೆ ಈಗ ಐರನ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನಾನು ರೆಡಿ. ಏನು? ಹಾಂ ನೋಡು, ನೀನೇ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಅದಕ್ಕೆ ನಾನು ಬರಲಿಲ್ಲ. ಅಮ್ಮ ಇಲ್ಲಿ ಬಾ, ಇಲ್ಲಿ ಮಿತಿ ಮೀರಿ ಹಚ್ಚಿಕನ್. ನೀನು ಹೊರಡೋದು ಲೇಟ್ ಆದರೆ ಹೇಳಿ, ನಾನು ಒಂದೆರಡು ರೀಲ್ ಶೂಟ್ ಮಾಡ್ಕೊಬರ್ತೀನಿ. 10 ನಿಮಿಷ ಆಯಿತು. ಆಯಿತಾ? ಓಕೆ. ಹಾಕೋಬೇಡ, ತೆಗಿಬೇಡ ಸುಮ್ಮನೆ. ಎಷ್ಟು ಹಾರ ಹಾಕೊಂಡು ಹೋಗ್ತಿದ್ದಾಳೆ. ಇದನ್ನು ಮೊದಲೇ ಪುಡಿ ಕೂದಲಿರೋದಲ್ಲ, ಎಲ್ಲ ಈಚೆ ಬರುತ್ತೆ. ನಿಂದು ಹಂಗೆ ಆಗ್ತಾಯಿದೆ ಎಲ್ಲ ಈಚೆಗೆ. ಸುಮಾರು ದಿನಗಳಿಂದ ಆಟೋ ರೈಡ್ ಐ ಆಮ್ ಎಂಜಾಯಿಂಗ್, ಏನೋ ಈ ಥರ ಓಪನ್ ಸ್ಪೇಸ್. ಯಾಕೆಂದ್ರೆ ಲೇಟಾಗಿ ಹೋಗ್ತೀವಿ, ಗಾಡಿ ಎಲ್ಲರೂ ಪಾರ್ಕ್ ಮಾಡೋಕ್ಕಾಗಲ್ಲ. ಈಗ ಮುಹೂರ್ತ ನಡೀತಾ ಇದೆ ಅನ್ಸುತ್ತೆ, ಇನ್ನೂ ಮುಗ್ದಿಲ್ಲ. ಹುಡುಗಿ ಆ ಕಡೆ ಸೈಡ್ ಇದ್ದಿದ್ರೆ ಚೆನ್ನಾಗಿ ಕಾಣಿಸೋದು, ಹೇಗಿದೆ ನೋಡ್ಬೋದಾಯ್ತು. ತುಂಬ ಬೇಗ ಬಂದಿದ್ದೀವಿ ಅನ್ಸುತ್ತೆ, ಮುಹೂರ್ತನೇ ಈಗ ಆಗ್ತಾ ಇದೆ. ಎಲ್ಲಿ ನಿನ್ನ ಫ್ರೆಂಡ್ ಕಾಣಿಸ್ತಾ ಇದ್ದಾರಾ? ಇವತ್ತು ನಾವು ಬಂದಿರೋದು ಮದುವೆ ಫಂಕ್ಷನಿಗೆ. ಯಾರ ಮದುವೆ ಅಂದರೆ ನಮ್ಮ ಮಮ್ಮಿ ಕ್ಲೋಸ್ ಫ್ರೆಂಡ್ ಇದ್ದಾರಲ್ಲ, ಅವ್ರ ಮಗಳ ಮದುವೆ. ಅಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಅವ್ರು ನಿಮಗೆ? ಕಾಲೇಜ್ ಫ್ರೆಂಡ್ ಅಂತೆ. ದಿನ ಫೋನಲ್ಲಿ ಗಂಟೆಗಟ್ಟಲೆ ಮಾತಾಡ್ತಿರ್ತಾರೆ. ಸೊ ಇವತ್ತು ಅವ್ರ ಮಗಳ ಮದುವೆಗೆ ನನಗೆ ಆ್ಯಕ್ಚುಲಿ ಸೀರೆ ಉಟ್ಕೋ ಅಂತ ಹೇಳಿದರು. ನಾನು ಅದಕ್ಕೆ ಹೇಳಿದೆ, ನಿನ್ನ ಫ್ರೆಂಡ್ ಮಗಳು ಮದುವೆ ತಾನೆ, ನಾನು ಯಾಕೆ ಸೀರೆ ಉಟ್ಕೊಂಡ್ಲಿ? ನನ್ನ ಫ್ರೆಂಡ್ ಆಗಿದ್ರೆ ಸೀರೆ ಉಟ್ಕೋಬೋದಾಗಿತ್ತು. ನಂಗೆ ಈ ಫೋಟೋ ಇಷ್ಟ ಆಯಿತು, ಹುಡುಗ ಹುಡುಗಿದು. ನೀನು ಝೂಮಲ್ಲಿ ಬಂದುಬಿಟ್ಟೆ ಗೊತ್ತಾ, ನಾನಲ್ಲಿ LED ತೆಗಿತಾ ಇದ್ದೀನಿ. ಇಲ್ಲಪ್ಪ, ಸಪ್ತಪದಿ ಇದು ನನ್ನ ಫೇವ್ರೆಟ್ ಪಾರ್ಟ್. ಸಪ್ತಪದಿ ಸಪ್ತಪದಿ 7 ಹೆಜ್ಜೆ. ನಮ್ಮ ಮಮ್ಮಿ ಫ್ರೆಂಡ್ ಮಗಳು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಲ್ಲ. ಹುಡುಗ ಹುಡುಗಿ ಇಬ್ಬರು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇರೋದು. ಫೇಸ್ ಆಮೇಲೆ ಕೆಳಗೆ ಇಳಿದು ಬರ್ತಾರಲ್ಲ, ಅವಾಗ ತೋರಿಸ್ತೀನಿ. ಇಲ್ಲಿ ಡ್ರೋನ್ ನೋಡಿ ಓಡಾಡ್ತಾನೆ ಇದೆ. ನನಗೆ ಇವ್ರ ಪ್ರೀ ವೆಡ್ಡಿಂಗ್ ಶೂಟ್ ಅಂತೂ ಸಿಕ್ಕಾಬಡೆ ಇಷ್ಟ ಆಯಿತು ಗೊತ್ತಾ. ಇಷ್ಟು ಚೆಂದ ಮಾಡಿದ್ದಾರೆ ಅಂದರೆ ಅವ್ರ ಐಡಿಯಾಸ್ ಮತ್ತು ಥಾಟ್ಸ್ ತುಂಬ ಚೆನ್ನಾಗಿದೆ. ನಮ್ಮ ಚಿಕ್ಕಮಂಗ್ಳೂರನ್ನೇ ತುಂಬ ಬ್ಯೂಟಿಫುಲ್ ಆಗಿರೋಂಥ ಪ್ಲೇಸಸ್, ಸೀನರೀಸ್ನ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ. ಆ್ಯಂಡ್ ಇದೆಲ್ಲ ಏನು ಗೊತ್ತಾ, ನಮ್ಮ ಮನೆ ಹತ್ರ ಇರೋ ಜಾಗನೇ. ಬಟ್ ನಂಗೆ ಫಸ್ಟಿಗೆ ಗೊತ್ತೇ ಆಗಲಿಲ್ಲ. ಆಮೇಲೆ ಇದೆಲ್ಲ ಬಸವನಹಳ್ಳಿ ರೋಡ್ ಅಲ್ವಾ, ಪಾಲಿಟೆಕ್ನಿಕ್ ಕಾಲೇಜ್, ಅಲ್ಲೇ ನಿಯರ್ ಬೈ. ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಗೊತ್ತಾ, ಸಿಕ್ಕಾಬಡೆ ಚೆನ್ನಾಗಿ ಬಂದಿದೆ. ನನಗೆ ಖುಷಿಯಾಗಿ ಲೈಕ್ ಯಾರಿದು ಫೋಟೋಗ್ರಫಿ ಮಾಡಿರೋದು, ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿರೋದು ಅಂತ ನಾನು ಅವ್ರಿಗೆ ಕೇಳಿದೆ. ಅಂದರೆ ಅಲ್ಲೇ ಫೋಟೋಗ್ರಾಫರ್ ಇದ್ರಲ್ಲ, ನೀವೇ ಮಾಡಿದ್ದು, ನಿಮ್ಮ ಕಾಂಟ್ಯಾಕ್ಟ್ ಕೊಡಿ ಅಂತ. ಬಿಕಾಸ್ ನಂಗೆ ತುಂಬ ಇಷ್ಟ ಆಯಿತು ಈ ಟೆಂಪಲ್. ಇದೆಲ್ಲ ಏನು ಗೊತ್ತಾ, ಚಿಕ್ಕಮಂಗ್ಳೂರಲ್ಲೇ ಅವರು ಕಂಪ್ಲೀಟ್ ಎಲ್ಲ ಶೂಟ್ ಮಾಡಿರೋದು ಇವರು. ಯಾಕಂದರೆ ಹುಡುಗ ಇಬ್ಬರದು ಚಿಕ್ಕಮಂಗ್ಳೂರೇ. ಆ್ಯಂಡ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಪ್ರೀ ವೆಡ್ಡಿಂಗ್ ಶೂಟ್ ಮಾತ್ರ. ರಿಸೆಪ್ಷನ್ ಸೆಟಪ್ ಮಾಡ್ತಾ ಇದ್ದ ನೋಡಿ, ಮಂಟಪ ಕ್ಲೋಸ್ ಆಗ್ತಾ ಇದೆ. ಆ್ಯಂಡ್ ಇದು ಸ್ಲೈಡ್. ಯೂಶ್ವಲಿ ನಮ್ಮ ಗೌಡ್ರೆಲ್ಲ ಇದೇ ಹಾಸ್ಟೆಲಲ್ಲಿ ಮದುವೆ ಮಾಡೋದು ಚಿಕ್ಕಮಂಗ್ಳೂರಲ್ಲಿ. ತುಂಬ ದೊಡ್ಡದಾಗಿದೆ ಈ ಹಾಸ್ಟೆಲ್. ಆ್ಯಂಡ್ ತುಂಬ ರೆಂಟ್ ಕೂಡ ಜಾಸ್ತಿನೇ. ಹೈಯೆಸ್ಟ್ ಅಂದರೆ ಹೈಯೆಸ್ಟ್ ರೆಂಟೆಡ್ ಸಮುದಾಯ ಭವನ ಚಿಕ್ಕಮಂಗ್ಳೂರಲ್ಲಿ ಅಂದರೆ ಇದೆ, ಮದುವೆ ಚೌಟ್ರಿ ಎಲ್ಲ.
ಏನು ಬರೀ ನಾನು ಇದನ್ನೇ ಶೂಟ್ ಮಾಡಿದ್ದೀನಲ್ಲ LED ಪ್ರೀ ವೆಡ್ಡಿಂಗ್ ಶೂಟ್ ಅಂದ್ಕೋಬೇಡಿ, ಬಿಕಾಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಐ ವಾಸ್ ನಾಟ್ ಏಬಲ್ ಟು ಟೇಕ್ ಅವೇ ಮೈ ಐಸ್ ಓವರ್ ದ LED. ಅವರು ಒಂದೊಂದು ಡೀಟೇಲಿಂಗು ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲೂ ಈ ವೈಟ್ ಗೌನ್ ಮತ್ತು ಇದು ನೇಚರ್ ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ನಂಗೆ ತುಂಬ ಇಷ್ಟ ಆಯಿತು. ಈಗ ನೋಡಿ ಅದು ರಿಸೆಪ್ಷನಿಗೆಲ್ಲ ಸ್ಟೇಜ್ ರೆಡಿ ಮಾಡ್ತಾ ಇದ್ದಾರೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಂಟಪ. ನಮ್ಮಮ್ಮ ಎಂತೂ ಅಡ್ಡಡ್ಡ ಬರ್ತಾನೆ ಇದ್ದಾರೆ. ಗೈಸ್, ನಮ್ಮಮ್ಮ ಮಿಸ್ ಆಗಿದ್ದಾರೆ. ಈಗ ಅವ್ರನ್ನ ಎಲ್ಲಿ ಹುಡ್ಕೋದು ಗೊತ್ತಿಲ್ಲ, ಕಾಣಿಸ್ತಾನೆ ಇಲ್ಲ, ಎಲ್ಲಿ ಮಾತಾಡ್ತಿದ್ದಾರೋ. ಅಲ್ಲಿ ಬರ್ತಾ ಇದ್ದಾರೆ. Best part of attending marriages, ಮದುವೆ ಊಟ. ಮದುವೆ ಅಂದರೆ ನನಗೆ ನೆನಪಾಗೋದೆ ಮದುವೆ ಊಟ. ಡೈನಿಂಗ್ ಹಾಲ್ ಎಲ್ಲಿದೆ, ಏನೆಲ್ಲ ವೆರೈಟೀಸ್ ಮಾಡಿದ್ದಾರೆ ಅಂತ. ಇಷ್ಟೆಲ್ಲ ವೆರೈಟೀಸ್ ಇತ್ತು ಇವ್ರ ಮದುವೆಲಿ. ನಾನು ಯೂಶ್ವಲಿ ಫಿಶ್ ತಿನ್ನಲ್ಲ, ಫಿಶ್ ಐಟಮ್ಸ್ ಏನೂ ತಿನ್ನಲ್ಲ. ಬಟ್ ಈ ಸತಿ ಇವ್ರ ಮದುವೆಲಿ ನನಗೆ ಫಿಶ್ ಫ್ರೈ ತುಂಬ ಇಷ್ಟ ಆಯಿತು. ನಾನು ಕೂಡ ತಿಂದೆ ಫಿಶ್ ಫ್ರೈನ ಫಸ್ಟ್ ಟೈಮ್. ಆ್ಯಂಡ್ ಬೇರೆ ಎಲ್ಲ ಚೆನ್ನಾಗಿತ್ತು. ಮಟನ್ ಬಿರಿಯಾನಿ ಇತ್ತು. ಮಟನ್ ಪೀಸಸ್ ಅಂತೂ ನನಗೆ ಜಾಸ್ತಿ ಬಂದಿತ್ತು. ಯೂಶ್ವಲಿ ನಾನು ತಿನ್ನಲ್ಲ ಮಟನ್ ಪೀಸಸ್ ಎಲ್ಲ, ಜಸ್ಟ್ ನಾನು ಫ್ಯಾಟ್ ಪೀಸ್ ಅಷ್ಟೇ ತಿನ್ನೋದು ಮಟನಲ್ಲಿ. ಆ್ಯಂಡ್ ಅನ್ನದ ಪಾಯಸ ನನ್ನ ಫೇವ್ರೆಟ್ ಸ್ವೀಟಲ್ಲಿ. ವೆಜ್ ಊಟನೂ ಇತ್ತು ಆ ಸೈಡ್, ಆ್ಯಂಡ್ ಈ ಸೈಡ್ ನಾನ್ ವೆಜ್. ನಾವು ಗೌಡ್ರು ಗೊತ್ತಲ್ವಾ, ಯಾವತ್ತಿದ್ರೂ ನಾನ್ ವೆಜ್ಜೇ. ಆ್ಯಂಡ್ ರೈಸ್ ರಸಮಲ್ಲಿ ಎಂಡ್ ಮಾಡಿದೆ ಊಟನ. ಊಟ ಎಲ್ಲ ವೇಸ್ಟ್ ಮಾಡಬಾರ್ದು ಅಂತ ಆದಷ್ಟು ತಿನ್ನೋಕ್ಕೆ ಟ್ರೈ ಮಾಡಿದೆ ನಾನು. ಪಾಪ ಎಷ್ಟು ಕಷ್ಟಪಟ್ಟು ಒಂದು ಮದುವೆ ಮಾಡ್ತಾರೆ, ಊಟ ಎಲ್ಲ ವೇಸ್ಟ್ ಮಾಡಬಾರ್ದಲ್ಲ. ಸೊ ಎಷ್ಟಾಗುತ್ತೆ ನನ್ನ ಕೈಲಿ ತಿಂದೆ. ಆ್ಯಂಡ್ ಊಟ ನಂತರ ನೆಕ್ಸ್ಟ್ ಬರೋದೇ ಇಲ್ಲಿ ಬೀಡಾ ಸೆಷನಲ್ಲಿ ಬೀಡಾ ಸ್ಟಾಲ್ ಇತ್ತು. ಆ್ಯಂಡ್ ನನ್ನ ಫೇವ್ರೆಟ್ ಐಸ್ ಕ್ರೀಮ್. ನಾನು ಬೀಡಾ ತಿನ್ನಲ್ಲ, ಹಾಗಾಗಿ ನಾನು ಮುಂದಕ್ಕೆ ಹೋದೆ. ಐಸ್ ಕ್ರೀಮ್, ವೆನಿಲಾ ಐಸ್ ಕ್ರೀಮ್ ನನ್ನ ಫೇವ್ರೆಟ್ ಫ್ಲೇವರ್ ಇತ್ತು. ಸೊ ಊಟ ಮುಗಿದ ನಂತರ ನಾನೊಂದು ವೆನಿಲಾ ಐಸ್ ಕ್ರೀಮ್ ತಿನ್ಕೊಂಡು ನೆಕ್ಸ್ಟು ವಿಶ್ ಮಾಡೋಣ ಅಂತ ಮತ್ತೆ ನಾವು ಮೇಲೆ ಹೋದ್ವಿ, ಸ್ಟೇಜ್ ಹತ್ರ ಹೋದ್ವಿ. ಯಾಕಂದರೆ ರಿಸೆಪ್ಷನಿಗೆ ಹುಡುಗಿ ಮತ್ತೆ ಸ್ಯಾರಿ ಚೇಂಜ್ ಮಾಡಿ ರೆಡಿ ಆಗಬೇಕಲ್ಲ. ಸೊ ಅಷ್ಟೊತ್ತಿಗೆ ಊಟ ಮಾಡ್ಕೊಂಡು ಬರೋಣ ಅಂತ ಫಸ್ಟ್ ನಾವು ಊಟಕ್ಕೆ ಹೋದ್ವಿ. ನಾನು ಮಮ್ಮಿ ಈಗ ಆರಾಮಾಗಿ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಹಿಂದೆ ಇದೆ ಐಸ್ ಕ್ರೀಮ್ ಕೌಂಟರ್, ಬೀಡಾ ಕೌಂಟರ್. ನೆಕ್ಸ್ಟು ಊಟ ಮುಗಿಸ್ಕೊಂಡು ಸ್ಟೇಜ್ ಹತ್ರ ಬರೋತ್ತಿಗೆ ಹುಡುಗ ಹುಡುಗಿ ಕರೆಕ್ಟ್ ಟೈಮಿಗೆ ರೆಡಿಯಾಗಿ ಬರ್ತಾಯಿದ್ರು. ಅದೊಂದು ಗ್ಲಿಮ್ಸ್ ತೊಗೊಳೋಣ ಅಂತ ತೊಗೊಂಡೆ. ನಾನು ಒಳ್ಳೆ ನೋಡಿ ಪ್ರೀ ವೆಡ್ಡಿಂಗ್ ಮತ್ತು ವೆಡ್ಡಿಂಗ್ ಫೋಟೋಗ್ರಾಫರ್ ಆಗ್ಬೋದಲ್ಲ, ಎಲ್ಲದನ್ನೂ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಬಿಕಾಸ್ ನನಗೆ ಒಂಥರ ಖುಷಿ ಅನ್ನಿಸ್ತಿತ್ತು ಈ ಮದುವೆ. ಅವರಿಬ್ಬರನ್ನೆಲ್ಲ ನೋಡೋಕ್ಕೆ ಕಪಲ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಬ್ರೈಡ್ ಅಂತೂ ಈಗ ಸೆಕೆಂಡ್ ಸ್ಯಾರಿ ಅವರು ಬ್ಲೂ ಮತ್ತು ಪಿಂಕ್ ಕಾಂಬೋ ಹಾಕ್ಕೊಂಡಿದ್ರು. ತುಂಬಾ ಮುದ್ದಾಗಿದ್ದಾರೆ, ಚೆನ್ನಾಗಿದ್ದಾರೆ ಬ್ರೈಡ್. ಆ್ಯಂಡ್ ಹುಡುಗ ಕೂಡ ಚೆನ್ನಾಗಿದ್ದಾರೆ, ಪೇರ್ ಚೆನ್ನಾಗಿದೆ. ಸೊ ನಮ್ಮ ಮಮ್ಮಿ ಎನ್ವಲಪ್ ಕಾರ್ಡ್ನ ಮನೇಲೇ ಬಿಟ್ಟು ಬಂದಿದ್ದಾರೆ. ಸೊ ನಾನು ಈಗ ಆಚೆ ಕಡೆ ಅಂಗಡಿಗೆ ಹೋಗಿದ್ದೆ ಎನ್ವಲಪ್ ತರೋಕ್ಕೆ. ಮದುವೆ ಮನೇಲಿ ಬೆಸ್ಟ್ ಪಾರ್ಟ್ ಊಟ ಆದರೆ ಸ್ಯಾಡ್ ಪಾರ್ಟ್ ಏನು ಗೊತ್ತಾ, ಇದು ವಿಶ್ ಮಾಡೋಕ್ಕೆ ಕ್ಯೂ ಇರುತ್ತಲ್ಲ, ಇದು ಮೋಸ್ಟ್ ಸ್ಯಾಡೆಸ್ಟ್ ಪಾರ್ಟ್. ಹಾಗಾಗಿ ನಾನು ಯೂಶ್ವಲಿ ವಿಶ್ ಮಾಡೋಕ್ಕೆ ಹೋಗಲ್ಲ ಸ್ಟೇಜ್ ಮೇಲೇ, ಆರಾಮಾಗಿ ಕೆಳಗೇ ಕೂತಿರ್ತೀನಿ. ಯಾರ ಕ್ಯೂ ಅಲ್ಲಿ ಆ ಶೆಕೆಲಿ ನಿಂತ್ಕೊಂಡು ಅಷ್ಟು ರಶಲ್ಲಿ ಹೋಗ್ತಾರೆ ಅಂತ ಒಂಥರ ಈ ತಿರುಪತಿ ದರ್ಶನ ಮಾಡ್ದಂಗೆ ಕ್ಯೂ ಅಲ್ಲಿ ನಿಲ್ತಾರಲ್ಲ, ಹಂಗೆ ಫೀಲ್ ಬರುತ್ತೆ ನನಗೆ. ಬಟ್ ಆದರೂ ನಾನು ಸ್ಟೇಜ್ ಮೇಲೆ ಹೋದೆ, ವಿಶ್ ಮಾಡಿದೆ ಹುಡುಗ ಹುಡುಗಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ. Okay guys, bye bye. I'm going back to home. ಮದುವೆ ಎಲ್ಲ ಮುಗಿಸ್ಕೊಂಡು ಈಗ ವಾಪಸ್ ಮನೆಗೆ ಬರ್ತಾ ಇದ್ದೀವಿ. ಆ್ಯಂಡ್ ಜಸ್ಟ್ 5 ಮಿನಿಟ್ಸ್ ದಾರಿ ಅಷ್ಟೇ ಮದುವೆ ಚೌಟ್ರಿಯಿಂದ ನಮ್ಮ ಮನೆಗೆ. ಆ್ಯಂಡ್ ವಿ ಆರ್ ಹೆಲ್ಡಿಂಗ್ ಬ್ಯಾಕ್ ಟುವರ್ಡ್ಸ್ ಹೋಮ್. ಮದುವೆ ಎಲ್ಲ ಚೆನ್ನಾಗಾಯಿತು. ಈಗ ಮನೆಗೆ ವಾಪಸ್ ಬರ್ತಾ ಇರ್ತೀವಿ. ಇವತ್ತು ಸಂಡೇ ಆಗಿದ್ದರಿಂದ ನನಗೆ ಹಾಲಿಡೇ ಇತ್ತು, ಹಾಗಾಗಿ ನಾನು ಮದುವೆಗೆ ಹೋಗಿದ್ದೆ. ಆ್ಯಂಡ್ ಮೋರೋವರ್ ನಮ್ಮ ಮಮ್ಮಿ ಫ್ರೆಂಡ್ ಮಗಳು ಮದುವೆ ಅಲ್ಲ, ಹಾಗಾಗಿ ಹೋದೆ. ಆ್ಯಂಡ್ ಲಾಸ್ಟಿಗೆ ಬರಬೇಕಾದ್ರೆ ಎಂಡಿಂಗಲ್ಲಿ ನಮ್ಮಮ್ಮ ಹೇಳ್ತಿದ್ದಾರೆ, ಇವತ್ತು ನೀನು ಔಟ್ಫಿಟ್ ವೀಡಿಯೋನೇ ಮಾಡಿಲ್ವಲ್ಲ, ತೋರಿಸೇ ಇಲ್ವಲ್ಲ ಅಂತ. ಹಂಗಾಗಿ ಅವರೇ ಮಾಡಿದರು. ಗೈಸ್, ಇವತ್ತಿನ ಔಟ್ಫಿಟ್ ಚೆಕ್. ತಲೆ ತಿರುಗ್ತಾ ಇದೆ. ಓ ಮೈ ಗಾಡ್. ಈಗ
ಆರ್ಸಲ್ಲ ಇಕ್ಕಾಗಲ್ಲ, ಬಂದಿದ್ದು ಹಾಕು. ನನಗೆ ಬರೀ ಮೂಳೆ ಬೇಕು. ನೀನು ಕಂಡೆಲ್ಲ ಹಾಕ್ಬೇಡ, ಫ್ಯಾಟ್ ಹಾಕು. ನಾನು ಯಾವ್ದ್ಯಾವುದೋ ಪೀಸ್ ಎಲ್ಲ ತಿನ್ನಲ್ಲ ಅಂತ ಗೊತ್ತು ತಾನೆ ನಿನಗೆ. ನಲ್ಲಿ ಮೂಳೆ ಹಾಕು. ಇತ್ತಾ? ಫ್ಯಾಟ್ ಬೇಕು. ಅದಲ್ಲ. ಇದು ಫ್ಯಾಟೇ. ಹಾಂ, ಇದು ಫ್ಯಾಟ್. ಫ್ಯಾಟ್ ಅದೇ ಕಂಡ ತಿನ್ನಲ್ಲ ಗೈಸ್ ನಾನು. ಸಾಕು, ಸಾಂಬಾರು ಹಾಕು, ಇಷ್ಟೊಂದು ಬೇಡ ಸಾಂಬಾರು. ಇಲ್ಲಿ ಮಧ್ಯ ಹಾಕು, ಚೆಲ್ಲೋಗುತ್ತೆ. ನೀನೆಲ್ಲ ಸೈಡಿಗೆ ಹಾಕಿದ್ದು. ಮದುವೆ ಮನೆಯಲ್ಲಿ ಡಿಸಪಾಯಿಂಟ್ ಆಯಿತು ನನಗೆ. ಗೀ ರೈಸ್ ಮಟನ್ ಸಾರು ಇಲ್ಲ ಅಂತ. ಯೂಶ್ವಲಿ ನಮ್ಮ ಗೌಡ್ರ ಕಡೆ ಎಲ್ಲ ಜಾಸ್ತಿ ಗೀ ರೈಸ್ ಮಟನ್ ಸಾರು ಮಾಡ್ತಾರೆ ಎಲ್ಲ ಮದುವೆ ಮನೇಲಿ, ಅಥವಾ ಇದು ಮಾಡ್ತಾರೆ, ಏನು ಬಿರಿಯಾನಿ ಮಾಡ್ತಾರೆ. ಸೊ ಇವತ್ತು ಬಿರಿಯಾನಿ ಮಾಡಿದರು. ಹಾಗಾಗಿ ಮಮ್ಮಿ ನೈಟ್ ನನಗೆ ಊಟಕ್ಕೆ ಗೀ ರೈಸ್ ಮಾಡಿಕೊಡ್ತಿದ್ರು. ನನಗೆ ಇದ್ರ ರೀತಿ ಫ್ಯಾಟ್ ತುಂಬ ಇಷ್ಟ ಗೊತ್ತಾ. ಇದು ಪೀಸೆಲ್ಲ ತಿನ್ನಲ್ಲ, ಜಸ್ಟ್ ನಾನು ಈ ಥರ ಚೂರು ಇರುತ್ತಲ್ಲ ಇದು ಫ್ಯಾಟ್, ಇದನ್ನು ತಿಂದುಬಿಟ್ಟು ಪೀಸ್ನ ಹಾಗೆ ಬಿಡ್ತೀನಿ. ಐ ಜಸ್ಟ್ ಲೈಕ್ ದಿಸ್ ವೈಟ್ ಫ್ಯಾಟ್. ಫುಡ್ ಹೆಲ್ತ್. ನಮ್ಮಮ್ಮ ಯಾವಾಗಲೂ ಬೈತಾರೆ, ಇದು ತಿಂದರೆ ಹೆಲ್ದಿಗೆ ಒಳ್ಳೇದಲ್ಲ ಕಣೆ. ನಾನು ಯಾವ್ದು ಹೆಲ್ದಿಗೆ ಒಳ್ಳೇದಲ್ಲ, ನಂಗೆ ಅದೇ ಇಷ್ಟ ಆಗುತ್ತೆ ಗೈಸ್. ಜಂಕ್ ಫುಡ್ಸೇ ಇಷ್ಟ ಆಗೋದು ಆ್ಯಂಡ್ ಈ ಥರ ಫ್ಯಾಟ್ಸ್ ಎಲ್ಲ. ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್. ಗೀ ರೈಸ್ ಮೈ ಫೇವ್ರೆಟ್. ಮಟನ್ ಸಾರು ಗೀ ರೈಸ್ ಕಾಂಬೋ ಸಖತ್ತಾಗಿರುತ್ತೆ, ಟ್ರೈ ಮಾಡಿ ನೀವು.